ಹಾಯ್ ಫ್ರೆಂಡ್ಸ್, ಮನೆಯಲ್ಲಿ ಪನ್ನೀರ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ 1.5 ಲೀಟರ್ ಹಾಲನ್ನು ತೆಗೆದು ಗ್ಯಾಸ್ ಮೇಲೆ ಕುದಿಯಲು ಬಿಡಿ. ಮನೆಯಲ್ಲಿ ತುಂಬ ಸುಲಭವಾಗಿ ಪನ್ನೀರ್ ರೆಡಿ ಮಾಡಿಕೊಳ್ಳಬಹುದು. ಹಾಲು ಚೆನ್ನಾಗಿ ಕುದಿ ಬಂದಿರಬೇಕು. 2 ಕುದಿ ಬರುವವರೆಗೂ ಹಾಲನ್ನು ಚೆನ್ನಾಗಿ ಕುದಿಸಿಕೊಳ್ಳಿ. ಕೆನೆ ಬರದ ಹಾಗೆ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಹಾಲನ್ನು ಕಾಯಿಸಿಕೊಳ್ಳಬೇಕು. ಈ ಹಾಲನ್ನು ಒಡೆಯಲು ಒಂದು ಲಿಂಬೆಹಣ್ಣಿನ ರಸ ಅಥವಾ ವೈಟ್ ವಿನೆಗರನ್ನು ತೆಗೆದುಕೊಳ್ಳಬೇಕು. ವಿನಿಗರ್ ಇದ್ದರೆ ತುಂಬ ಸುಲಭವಾಗಿ ಒಡೆದುಕೊಳ್ಳಬಹುದು. ಇಲ್ಲದಿದ್ದರೂ ಒಂದು ಲಿಂಬೆಹಣ್ಣಿನ ರಸವನ್ನು ತೆಗೆದುಕೊಳ್ಳಿ. ನೋಡಿ, ವೈಟ್ ವಿನೆಗರ್ ಅಂದರೆ ನೂಡಲ್ಸ್ ಮಂಚೂರಿ ಮಾಡಲು ಉಪಯೋಗಿಸುತ್ತಲ್ಲ, ಅದನ್ನೇ 2 ಸ್ಪೂನ್ ಹಾಲಿನಲ್ಲಿ ಹಾಕಿಕೊಳ್ಳಿ. ನೋಡಿ, ಈ ರೀತಿ 2 ಸ್ಪೂನ್ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಿಮ್ಮ ಹತ್ರ ವಿನಿಗರ್ ಇಲ್ಲಾಂದರೆ ಲಿಂಬೆಹಣ್ಣಿನ ರಸವನ್ನು ಹಾಕಿಕೊಳ್ಳಿ. ಅದರಿಂದನೂ ತುಂಬ ಸಾಫ್ಟಾಗಿ ಪನ್ನೀರ್ ಮಾಡಿಕೊಳ್ಳಬಹುದು. ವಿನಿಗರ್ ಹಾಕಿದ ನಂತರ 2 ನಿಮಿಷ ಹಾಲನ್ನು ಚೆನ್ನಾಗಿ ಕುದಿಸಿಕೊಳ್ಳಿ. ನೋಡಿ ಯಾವ ರೀತಿ ಪನ್ನೀರ್ ರೆಡಿ ಆಗ್ತಾ ಇದೆ. ಈಗ ಇನ್ನೂ 1 ನಿಮಿಷ ಹಾಲನ್ನು ಕುದಿಸಿಕೊಂಡರೆ ತುಂಬ ಸುಲಭವಾಗಿ ಪನ್ನೀರ್ ರೆಡಿಯಾಗುತ್ತದೆ. ಮನೆಯಲ್ಲಿ ಪನ್ನೀರ್ ಮಾಡಿಕೊಳ್ಳುವುದರಿಂದ ತುಂಬ ಚೆನ್ನಾಗಿರುತ್ತದೆ ಹಾಗೂ ತುಂಬ ಸಾಫ್ಟಾಗಿ ಬರುತ್ತದೆ. ಈ ಮನೆಯಿಂದ ಪನ್ನೀರ್ ಮಾಡುವುದರಿಂದ ರಸಗುಲ್ಲ ಹಾಗೂ ಕಾಲಾ ಜಾಮೂನ್ ಅಥವಾ ಪಲ್ಯ ಏನಾದರೂ ಮಾಡಿಕೊಳ್ಳಬಹುದು. ನೋಡಿ ಯಾವ ರೀತಿ ಪನ್ನೀರ್ ರೆಡಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಹೊತ್ತು ಕುದಿಸಿಕೊಂಡರೆ ಸಾಕಾಗುತ್ತದೆ. ನೋಡಿ, ನೀರು ಒಂದು ಕಡೆ ಆದ ನಂತರ ನೀವು ಗ್ಯಾಸ್ ಆಫ್ ಮಾಡಿಕೊಳ್ಳಬೇಕು. ಈ ಒಡೆದಿರುವ ಹಾಲನ್ನು ತಣ್ಣಗಾಗಲು ಬಿಡಿ. ತಣ್ಣಗಾಗುವ ತನಕ ನಾವು ಇನ್ನೊಂದು ಕಡೆ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಬೇಕು. ಆ ಪಾತ್ರೆಯ ಮೇಲೆ ಒಂದು ಜಾರಿಯನ್ನು ಇಟ್ಟುಕೊಳ್ಳಿ. ಆ ಜಾರಿಗೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಿಕೊಳ್ಳಬೇಕು. ನಾವು ಅದರಲ್ಲಿ ಪನ್ನೀರ್ ಸೋಸಿಕೊಳ್ಳುವುದರಿಂದ ಚೆನ್ನಾಗಿರುವ ಕಾಟನ್ ಬಟ್ಟೆಯನ್ನು ತೆಗೆದುಕೊಳ್ಳಿ. ನೋಡಿ, ಈ ರೀತಿ ಮಾಡಿಕೊಂಡರೆ ನಡೆಯುತ್ತದೆ. ಈಗ ಇದರೊಳಗೆ ಮೊದಲೇ ಹಾಲನ್ನು ಒಡೆದು ಇಟ್ಟುಕೊಂಡಿದ್ದೇವಲ್ಲ, ಅದನ್ನು ಹಾಕಿ ಚೆನ್ನಾಗಿ ಸೋಸಿಕೊಳ್ಳಬೇಕು. ನೋಡಿ, ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಮಾಡಿಕೊಳ್ಳಿ. ಇದರಲ್ಲಿ ವಿನಿಗರ್ ಹಾಕಿರುವುದರಿಂದ ಚೆನ್ನಾಗಿ 2 ಸಲ ಈ ಪನ್ನೀರನ್ನು ತೊಳೆದುಕೊಳ್ಳಿ. ನೀವು ಲಿಂಬೆಹಣ್ಣು ಹಾಕಿದರೂ ಚೆನ್ನಾಗಿ ತೊಳೆದುಕೊಳ್ಳಬೇಕು. 1 ಅಥವಾ 2 ಸಲ ಚೆನ್ನಾಗಿ ತೊಳೆದುಕೊಂಡರೆ ವಿನಿಗರ್ ಅಥವಾ ಲಿಂಬೆಹಣ್ಣಿನ ರಸದ ವಾಸನೆ ಹೋಗುತ್ತದೆ. ಹಾಗೂ ನಾವು ಸ್ವೀಟ್ ರೆಸಿಪಿ ಮಾಡುತ್ತಿರುವಾಗ ಅದರ ಸ್ಮೆಲ್ ಬರುವುದಿಲ್ಲ. ನೋಡಿ, ಈ ರೀತಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ತೊಳೆದುಕೊಳ್ಳಿ. ಇಷ್ಟೊಂದು ತೊಳೆದುಕೊಂಡರೆ ಸಾಕಾಗುತ್ತದೆ. ಬಟ್ಟೆಯೆಲ್ಲ ಒಂದುಗೂಡಿಸಿ ಪನ್ನೀರ್ ಒಳಗಿನ ನೀರನ್ನು ತೆಗೆದುಕೊಳ್ಳಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಜೋಡಿಸಿಕೊಂಡು ಪ್ರೆಸ್ ಮಾಡಿ ಎಲ್ಲ ನೀರನ್ನು ತೆಗೆದುಕೊಳ್ಳಿ. ಈ ಪನ್ನೀರ್ ತುಂಬ ಸಾಫ್ಟಾಗಿ ಇರುತ್ತದೆ ಹಾಗೂ ಮನೆಯಲ್ಲಿ ಮಾಡುವುದರಿಂದ 4 ರಿಂದ 5 ದಿವಸ ಹಾಳಾಗುವುದಿಲ್ಲ ಹಾಗೂ ತುಂಬ ಸ್ವೀಟಾಗಿ ಈ ಪನ್ನೀರ್ ರೆಡಿಯಾಗುತ್ತದೆ. ಈ ರೀತಿ ಚೆನ್ನಾಗಿ ನೀರನ್ನು ತೆಗೆದ ನಂತರ ಗಂಟನ್ನು ಹಾಕಿಕೊಂಡು ಸುಮಾರು 1 ಗಂಟೆಗಳ ಕಾಲ ಇದನ್ನು ಬಿಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಗಂಟನ್ನು ಹಾಕಿಕೊಳ್ಳಿ. ಇವಾಗ ಇದನ್ನು ಪಕ್ಕಕ್ಕಿಡಿ. ಈ ನೀರನ್ನು ನೀವು ಚೆಲ್ಲಬೇಡಿ. ಈ ನೀರಿನಲ್ಲಿ ತುಂಬ ಪ್ರೋಟೀನ್ ಇರುವುದರಿಂದ ನೀವು ಪಲ್ಯ ಮಾಡುವಾಗ, ಚಪಾತಿ ಹಿಟ್ಟು ನಾದುವಾಗ ಅಥವಾ ಸಾಂಬಾರ್ ಗ್ರೇವಿ ಏನಾದರೂ ಮಾಡುತ್ತಿರುವಾಗ ಹಾಕಿಕೊಂಡರೂ ನಡೆಯುತ್ತದೆ. ತುಂಬ ಪ್ರೋಟೀನ್ ಇರುವುದಕ್ಕೋಸ್ಕರ ಇದನ್ನು ವೇಸ್ಟ್ ಮಾಡಬೇಡಿ. ನೋಡಿ, ಮೊದಲೇ ಕಟ್ಟಿರುವ ಪನ್ನೀರ್ ಗಂಟಿನ ಮೇಲೆ ಒಂದು ಪ್ಲೇಟನ್ನು ಇಡಿ. ಇದರ ಮೇಲೆ ಭಾರ ಇರುವ ಯಾವುದಾದರೂ ಸಾಮಾನು ಇಟ್ಟುಕೊಳ್ಳಿ. ನಾನು ಇಲ್ಲಿ ಕುಟ್ಟಣಿಗೆ ಇಟ್ಟುಕೊಳ್ಳುತ್ತಿದ್ದೇನೆ. ಈ ಕಲ್ಬತ್ ಇಟ್ಟುವುದರಿಂದ ತುಂಬ ಬೇಗನೆ ಪನ್ನೀರ್ ರೆಡಿಯಾಗುತ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಪನ್ನೀರ್ ರೆಡಿಯಾಗಿದೆ. ಇದೇ ರೀತಿ ನೀವು ಮನೆಯಲ್ಲಿ ಹಾಲು ಎಕ್ಸ್ಟ್ರಾ ತಂದರೆ ಪನ್ನೀರ್ ಮಾಡಿಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೋಡಿ, ಎಷ್ಟು ಸಾಫ್ಟಾಗಿ ಹಾಗೂ ಎಷ್ಟು ದಪ್ಪವಾಗಿ ಪನ್ನೀರ್ ರೆಡಿಯಾಗಿದೆ. ಇದೇ ರೀತಿ ನೀವು ಒಂದು ಸಲ ಮಾಡಿಕೊಳ್ಳಿ. ನೋಡಿ, ಕಟ್ ಮಾಡುವಾಗಲೂ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ಪನ್ನೀರ್ನಿಂದ ನೀವು ಏನಾದರೂ ಮಾಡಿಕೊಳ್ಳಬಹುದು. ಇದು ಸ್ವೀಟು ಹಾಗೂ ಪಲ್ಯ, ಗ್ರೇವಿ, ಪನ್ನೀರ್ ಟಿಕ್ಕಾ ಯಾವುದಾದರೂ ರೆಸಿಪಿ ಜೊತೆ ಮಾಡಿಕೊಳ್ಳಬಹುದು. ಇದನ್ನು 5 ದಿವಸ ಫ್ರಿಜ್ನಲ್ಲಿ ಇಟ್ಟರೆ ಹಾಳಾಗುವುದಿಲ್ಲ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಒಂದು ಏರ್ಟೈಟ್ ಡಬ್ಬಿಯಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡಿ. ತುಂಬ ಸಾಫ್ಟಾಗಿ ಇರುತ್ತದೆ ಹಾಗೂ ತುಂಬ ರುಚಿಯಾಗಿ ಇರುತ್ತದೆ. ನೋಡಿ, ಈ ರೀತಿ ಮಾಡಿಕೊಂಡು
ಫ್ರಿಜ್ನಲ್ಲಿ ಇಡಿ.